ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಲಡ್ಡುಗೆ ಇಂಜೆಕ್ಷನ್ ಕೊಡುವ ವ್ಲಾಗ್. ಸೊ ಇಂಜೆಕ್ಷನ್ ಕೊಡಿಸೋ ವ್ಲಾಗ್, ಆ್ಯಕ್ಚುಲಿ ಕೊಡೋ ವ್ಲಾಗ್ ಅಲ್ಲ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಲಡ್ಡುಗೆ ಇಂಜೆಕ್ಷನ್ ಕೊಡ್ಸೋಕ್ಕೆ. ಸೊ ಇದು ಒಂದೂವರೆ ವರ್ಷದ್ದು ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು. ಸೊ ಬನ್ನಿ, ಹಾಸ್ಪಿಟ್ಲಲ್ಲಿ ಸಿಗ್ತೀನಿ. ಲಡ್ಡು ಇವಾಗ ಈ ಥರ ಓಡಾಡ್ತಾ ಇದ್ದಾನೆ. ಇಂಜೆಕ್ಷನ್ ಆದಮೇಲೆ ಓ ಮೈ ಗಾಡ್, ಲಡ್ಡು ಎಷ್ಟು ಅಳ್ತಾನೋ ಏನು ಕತೆನೋ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಅಣ್ಣ ಆಟೋ ಬುಕ್ ಮಾಡಿದ್ದ. ನಾನು, ಇಲ್ಲಿ ನಮ್ಮಮ್ಮ ಮತ್ತು ಲಡ್ಡು, ನಾವು 3 ಜನ ಹೋಗ್ತಾ ಇದ್ದೀವಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಬರೋಕ್ಕೆ. ಲಡ್ಡು ಎಷ್ಟು ಹಠ ಮಾಡ್ತಾನೋ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾದ್ರೆ ಗೊತ್ತಿಲ್ಲ ನನಗೂ. ಜನ ಸಕ್ಕತ್ತಿದ್ರು ಹಾಸ್ಪಿಟಲಲ್ಲಿ. ಇನ್ನೊಂದು ಏನು ಮಾಡ್ತಾರಪ್ಪ ಅಂತಂದರೆ, ಟೋಕನ್ ತೊಗೊಂಡೋಗಿ ಆರಾಮಾಗಿ ಮನೇಲಿ ಇದ್ಬಿಡ್ತಾರೆ. ಲೇಟಾಗಿ ಹೋಗೋಣ ಅಂತ. ನಾವು ಹೋಗಿ ತುಂಬ ಹೊತ್ತು ಕಾದು ಮಧ್ಯದಲ್ಲಿ ಬಂದುಬಿಡ್ತಾರೆ. ನಮ್ಮ ಟೋಕನ್ 34, ನಾವು ಫಸ್ಟೇ ತೊಗೊಂಡಿದ್ವಿ, ಆಚೆ ಇದ್ವಿ, ಇಲ್ಲಿದ್ವಿ ಅಂತ. ಅದೊಂದು ನನಗೆ ಸಕ್ಕ ಡಿಸಪಾಯಿಂಟ್ ಆಗುತ್ತೆ ಯಾವಾಗಾದರೂ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋದಾಗೆಲ್ಲ. ಸೊ ಫೈನಲಿ 1.5 ವರ್ಷದ ವ್ಯಾಕ್ಸಿನೇಷನ್ ಆಯಿತು. ಆ ಕ್ಷಣಕ್ಕೆ ಲಡ್ಡು ಸ್ವಲ್ಪಗಿಂತ ಏನಿಲ್ಲ, ತುಂಬ ಜಾಸ್ತಿನೇ ಆತ. ಬಟ್ ಆಮೇಲೆ ಅವನು ಸುಮ್ಮನೆ ಆಗೋದ. ಕಾಲು ನೋವು ತುಂಬ ಬರುತ್ತೆ ಅಂತ ಹೇಳಿದ್ದಾರೆ, 2 days ನೋವಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಡೋಲೋ ಹಾಕಿ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಆರಾಮಾಗಿದ್ದಾನೆ ನಮ್ಮ ಲಡ್ಡು. ಯಾವಾಗ ಸ್ಟಾರ್ಟ್ ಮಾಡ್ತಾನೋ ಗೊತ್ತಿಲ್ಲ ಗಾನ ಭಜನ. ಅಲ್ವಾ ಲಡ್ಡು? ಹಾಂ ಲಡ್ಡು, ನೋಡಿದ್ವಿ ಲಡ್ಡು. ಯಾರದು? ಇವರೇ ಅದು. ಬಂದಿದ ತಕ್ಷಣ ಅದಕ್ಕೋಸ್ಕರನೇ ಜ್ವರದ ಸಿರಪ್ ಹಾಕ್ಬಿಟ್ಟಿದ್ದೀನಿ. ಹಿಂಗೆ ಮಾಡ್ತಾನೆ, ಆಮೇಲೆ ಜ್ವರ ಬರುತ್ತೆ ಅಂತ ಬೇರೆ ಹೇಳಿದ್ದಾರೆ. ಮತ್ತು 2 days ಕಾಲು ಇಳಿಸಲ್ಲ, ತುಂಬ ನೋವಿರುತ್ತೆ ಕಾಲು ಅಂತ ಹೇಳಿದ್ದಾರೆ. ಬಟ್ ಅವನು ನಾರ್ಮಲಾಗಿ ಓಡಾಡ್ತಾ ಇದ್ದಾನೆ. ನೋಡೋಣ ಇನ್ನು ಯಾವಾಗ ನೋವು ಶುರು. ನೋಡಿ ಗೈಸ್, ಆರಾಮಾಗಿ ಓಡಾಡ್ತಾ ಇದ್ದಾನೆ. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ ಇವತ್ತು. ಆಚೆ ತಣ್ಣಗಿದೆ. ಸೊ ನಮ್ಮ ಅಮ್ಮನ ಮನೆ ಆ್ಯಕ್ಚುಲಿ ಒಳಗಿರೋದ್ರಿಂದ ಇನ್ನೂ ಕೋಲ್ಡ್ ಆಗಿದೆ, ಹೆವಿ. ಸೊ ನೋಡೋಣ ಏನೇನು ಮಾಡ್ತಾನೆ. ಡೇ ಪೂರ್ತಿ ತೋರಿಸ್ತೀನಿ ವ್ಯಾಕ್ಸಿನೇಷನ್ ಎಫೆಕ್ಟ್ ಹೆಂಗಿರುತ್ತೆ ಅವನಿಗೆ ಅಂತ. ಸೊ ಈಗಂತೂ ಆರಾಮಾಗಿದ್ದಾನೆ. ಸೊ ಇವಾಗೆ ನೋವು ಬರಲ್ಲ, ಅದು ಸ್ವಲ್ಪ ಲೇಟಾಗಿ ಬರುತ್ತೆ. ನೋಡೋಣ ಹೋಗ್ತಾ ಏನಾಗುತ್ತೆ ಅಂತ. A few moments later. ಇಂಜೆಕ್ಷನ್ ಹಾಕೋರೆ. ಸೊ ಲಡ್ಡುಗೆ ಇವಾಗ ನೋವು ಗೊತ್ತಾಗ್ತಾ ಇದೆ. ಅವನು ಕಾಲು ಕೂಡ ಅಲ್ಲಾಡಿಸ್ತಾನೆ ಇಲ್ಲ. ಒಂಚೂರು ಕಾಲು ಅಲ್ಲಾಡಿಸಿದ್ರೆ ಸಾಕು ಅಳ್ತಾ ಇದ್ದಾನೆ ಜೋರಾಗೆ ಅಂತ. ಸೊ TV ನೋಡ್ತಾ ಇದ್ದಾನೆ ಲಡ್ಡು. ನಿಮ್ಮ ಅಮ್ಮಮ್ಮನಿಗೆ ಪಾಪ ನಮ್ಮ ಲಡ್ಡು. ಇನ್ನು 2 ದಿನ ವಾಕಿಂಗ್ ಇಲ್ಲ ಲಡ್ಡುಗೆ, ಚಿನ್ನಿ ಲಡ್ಡುಗೆ. ಬಂದಿದ ತಕ್ಷಣ ನೋವು ಗೊತ್ತಾಗಿರಲ್ಲ, ಅದಕ್ಕೆ ಅದು ಮೆಡಿಸಿನ್ ಕೆಲಸ ಮಾಡಿದ್ಮೇಲೆ ನೋವು ಸ್ಟಾರ್ಟ್ ಆಗುತ್ತೆ. ಆವಾಗ ಹಾಕಿದ ತಕ್ಷಣ ಹಂಗಾಗಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ನೋವು ಸ್ಟಾರ್ಟ್ ಆಗೋದು. ಈಗ ನೀನು ಬಿದ್ದಿದ ತಕ್ಷಣ ಆಟಾಡ್ತೀಯಾ, ಆಮೇಲೆ ತಾನೇ ನಿನಗೆ ನೋವು ಗೊತ್ತಾಗೋದು. ಹಾಂ ಹೇಳು, ನೀನು ಇವಾಗ ಬಿದ್ದಿದ ತಕ್ಷಣ ಆಟಾಡ್ತೀಯ, ಮನೆಗೆ ಬಂದ್ಮೇಲೆ ನೋವು ಗೊತ್ತಾಗೋದು ನಿನಗೆ. ಬೀದಿಲಿರ್ಬೇಕಾದ್ರೆ ನೋವು ಗೊತ್ತಾಗಲ್ಲ ತಾನೇ. ಹಂಗೇನೆ ಮೆಡಿಸನ್ ಕೆಲಸ ಮಾಡೋದ್ಮೇಲೆ ನೋವು ಗೊತ್ತಾಗುತ್ತೆ. ಟ್ಯೂಬಲ್ಲಿರುತ್ತೆ.
ನೀನು ಎಷ್ಟೊಂದು ಸತಿ ನೋಡಿಲ್ವ ನೀನು? ಸಿರಿಂಜ್ಗೆ ಹಾಕಿ ನೀರು ಹಾಕಿ ಇಂಜೆಕ್ಷನ್ ಕೊಡ್ತಾರೆ. ಕೈಗೊಂದು ಕಾಲ್ಗೊಂದು. ನಿನಗೂ ಇದೆ 10 ಇಯರ್ಸ್ಗೆ. ಹೌದು, ಇವಳಿಗೂ ಇದೆ 10 ಇಯರ್ಸ್ಗೊಂದು, 16 ಇಯರ್ಸ್ಗೊಂದು ಇದೆ. 2 ಇಂಜೆಕ್ಷನ್ ಇದೆ ಇನ್ನ ಗುಡ್ಡುಗೆ. ನೀನೇನು ಗರ್ಲು? ಸರಿ, ಹಂಗಾರೆ ಒಂದು 2 ಇಂಜೆಕ್ಷನ್ ಕೊಟ್ಕೊಂಡು ಕರ್ಕೊಂಡೋಗಿ ನಡಿ. ನಾನು ಹಾಕ್ಸ್ಕೊತೀನಪ್ಪ. ಅಲ್ಲಾಡ್ದಿರೋ ಮಲಗಿದ್ದಾನೆ. ಅವನಿಗೆ ಇಂಜೆಕ್ಷನ್ ತುಂಬ ನೋವ್ತಾ ಇದೆ ಲಡ್ಡುಗೆ. ಸೊ ಲೆಫ್ಟ್ ಲೆಗ್ ಕೊಟ್ಟಿರೋದ್ರಿಂದ ಅವ್ನು ಲೆಫ್ಟ್ ಲೆಗ್ ಅಲ್ಲಾಡಿಸ್ತಾನೆ ಇಲ್ಲ, ಹಾಗೆ ಮಲಗಿ ಸೊ ಟಿ ವಿ ನೋಡ್ಕೊಂಡಿದ್ದಾನೆ. ಇನ್ನು 2 ಡೇಸ್ ಆ ಪೇನ್ ಇರುತ್ತೆ ಅಂತ ಹೇಳಿದ್ದಾರೆ. ಜ್ವರನೂ ಕೂಡ ಬಂದಿದೆ. ತೊಡೆ ಮೇಲಿಂದ ನಮ್ಮ ಲಡ್ಡು ಕೆಳಗಡೆ ಇಳಿತಾ ಇಲ್ಲ. ಹೆಂಗೋ ಸ್ವಲ್ಪ ಹೊತ್ತು ಆದ್ರೂ ಟಿ ವಿ ನೋಡ್ದ. ಕೆಲವು ಮಕ್ಕಳು ಇನ್ನೂ ತುಂಬ ಹಠ ಮಾಡ್ತಾರೆ. ಹೇಗೋ ಸ್ವಲ್ಪ ಟಿ ವಿ ಕೂಡ ನೋಡಿದಾನೆ, ಅದೊಂದು ಖುಷಿ. ಈಗ ನಿದ್ದೆ ಬಂದು ಅಳ್ತಾ ಇದ್ದ ಅಂತ ಹೇಳಿ ಅವನ್ನ ಮಲ್ಸಿದ್ದೀನಿ. ನೈಟ್ ಒಂದೇನಪ್ಪ ಅಂತಂದರೆ ನೈಟ್ ಚೆನ್ನಾಗಿ ಮಲಗಿಬಿಟ್ರೆ ಸಾಕು. ಸೊ ಬೆಳಗ್ಗೆ ಹೆಂಗಿದ್ರು ನೋಡ್ಕೊಳ್ಬೋದು ಆರಾಮಾಗಿ. ನೈಟ್ ಏನು ಮಾಡ್ತಾವೆ ನೋಡಿ ರಿಯಲಿ ನನಗೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಇಂಜೆಕ್ಷನ್ ಕೊಟ್ಟಿರೋ ನೋವಿಂದ ಮಲ್ಕೊತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾನೆ ನಮ್ಮ ಚಿನ್ನಿ ಲಡ್ಡು ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನು 5 ಇಯರ್ಸ್ಗೆ ಇರೋದ್ರಿಂದ ನಾವು 5 ಇಯರ್ಸ್ಗೆ ಹಾಕಿಸ್ಬೇಕು. ನಾನು ಜಾಸ್ತಿ ಸೋ ಅಂತ ಯೂಸ್ ಮಾಡ್ತೀನಿ. ಅದು ನನಗೆ ಬಾಯ್ಪಾಠ ಆಗೋಗಿದೆ. ನಾನು ಏನು ಮಾತಾಡಿದ್ರು ಸೋ ಅಂತ ಅದಕ್ಕೆ ಸೇರಿಸ್ತಾನೇ ಇರ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ನನ್ನ ಫ್ಯಾಮಿಲಿಯವರೇ ಹೇಳಿರೋದು ಉಂಟು, ಜಾಸ್ತಿ ನೀವು ಯೂಸ್ ಮಾಡ್ತೀರಾ, ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಅಂತ. ನಾನು ಎಷ್ಟು ಟ್ರೈ ಮಾಡ್ತೀನಿ, ಅದಾಗದೇ ಇಲ್ಲ. ಇವಾಗ ಈಗ ಮಾಡಿರೋ ಬ್ಲಾಗಲ್ಲಂತೂ ಕಂಪ್ಲೀಟಾಗಿ ನಾನು ಯೂಸ್ ಮಾಡಿದ್ದೀನಿ. ಒಂದೊಂದು ಮಾತುಗೂ ಒಂದೊಂದು ವರ್ಡ್ಗೂ ಕೂಡ ನಾನು ಯೂಸ್ ಮಾಡಿದ್ದೀನಿ. ಅದು ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಖಂಡಿತ ಆ ಥರ ಅನ್ನೋದನ್ನ ಯೂಸ್ ಮಾಡಲ್ಲ. ಆದಷ್ಟು ನಾನು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಹೀಗೆ ನಾನು ಇವಾಗ ಏನು ಮಾತಾಡ್ತಾ ಇದ್ದೀನಿ ಹಾಗೆ ಮಾತಾಡ್ತಾ ಹೋಗ್ತೀನಿ. ಆಮೇಲೆ ಇನ್ನೇನು ಆಮೇಲೆ ಅಷ್ಟೇ. ಆ್ಯಂಡ್ ನೈಟ್ ಒಂದು ನಿದ್ದೆ ಮಾಡಿಬಿಟ್ರೆ ನಮ್ಮ ಲಡ್ಡು ಸಖತ್ ಖುಷಿ ನನಗೆ. ನಾಳೆ ಅಷ್ಟರಲ್ಲಿ ರಿಕವರ್ ಆಗೋದ್ರೆ ಇನ್ನೂ ಸಖತ್ ಖುಷಿ. ಮಕ್ಳಿಗೆ ಇಂಜೆಕ್ಷನ್ ಹಾಕ್ಸಿ ನೋಡ್ಕೊಳ್ಳೋದು ಸಖತ್ ಕಷ್ಟ. ಸೊ ಹಾಗಾಗಿ ನಾನು ನಮ್ಮ ಅಮ್ಮನ ಮನೆಗೆ ಬಂದು ನಾನು ಇಲ್ಲಿ ಅವನಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಿ. ಯಾಕಂದರೆ ಅವನ್ನ ನೋಡ್ಕೋಬೇಕು ಆ್ಯಂಡ್ ಮನೇಲೂ ಕೂಡ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಇಲ್ಲಿದ್ದರೆ ಅಮ್ಮ ಇದ್ದರೆ ಅಮ್ಮ ಎಲ್ಲ ಮಾಡಿಕೊಡ್ತಾರೆ ಆ್ಯಂಡ್ ನಾನು ಆರಾಮಾಗಿ ಅವನ್ನ ನೋಡ್ಕೊಂಡಿರ್ಬೋದು ಅಂತ ಇಲ್ಲಿಗೆ ಬಂದು ವ್ಯಾಕ್ಸಿನೇಷನ್ನ ಹಾಕ್ಸಿದ್ದೀನಿ. ಸೊ ಸಾರಿ, ಅಲ್ಲಿಗೆ ಅಷ್ಟೇ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅವ್ನು ಹಿಡ್ಕೊಳ್ಳೋದೇ ಆಗಿತ್ತು. ಸೊ ಕೈ ಕೊಟ್ಟಿದ ತಕ್ಷಣ ಅವ್ನು ತುಂಬ ಜೋರಾಗಿ ಶುರು ಮಾಡಿಬಿಟ್ಟಿದ್ದ. ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಸೊ ಮತ್ತೊಂದು ರಿಕ್ವೆಸ್ಟ್, ನಂದು ಚಿಕ್ಕ ರಿಕ್ವೆಸ್ಟ್ ಅಂದರೆ ಏನಪ್ಪ ಅಂತಂದರೆ ವಿಡಿಯೋ ನೋಡಿದ್ಮೇಲೆ ಸೊ ವ್ಯೂಸ್ ಓಕೆ ಹೋಗ್ತಾ ಇದೆ. ಆ್ಯಂಡ್ ವ್ಯೂಸ್ ಹೋಗ್ತಾ ಇದೆ ಅಂದಮೇಲೆ ಅದಕ್ಕೊಂದು ಲೈಕ್ ಕೂಡ ಮಾಡಬೇಕಲ್ವ. ಸೊ ಹಾಗಾಗಿ ನನ್ನೊಂದು ಚಿಕ್ಕ ರಿಕ್ವೆಸ್ಟ್, ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗಲಿ, ಹೊಸೊಬ್ರನ್ನ ಕೂಡ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.